ಹೇಗೆ ಈ ಭಿಕಾರಿ ಮನೆ ಅಳಿಯ 50 ಕೋಟಿ ಬೆಲೆ ಬಾಳುವ ಡೈಮಂಡ್ ಅನ್ನ ಗಿಫ್ಟ್ ಮಾಡ್ದ? ಹೇ, ಇಷ್ಟಕ್ಕೆ ಸರ್ಪ್ರೈಸ್ ಆಗ್ಬಿಡಿ. ಮಾಮೂಲಿ ಹುಡುಗನಂತೆ ಕಾಣೋ ಈ ಹುಡುಗ ಅಸಾಮಾನ್ಯ. ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಗಳು, ದೊಡ್ಡ ದೊಡ್ಡ ಡಾನ್ಗಳು ಇವನ ಶೂ ಪಾಲಿಶ್ ಮಾಡ್ತಾರೆ. ಸೀದಾ 7 ಸ್ಟಾರ್ ಹೋಟೆಲ್ಗೆ ಹೋಗಿ ಲಕ್ಷ ಲಕ್ಷ ಬಿಲ್ ಮಾಡಿ ದುಡ್ಡು ಕೊಡದೆ ವಾಪಸ್ ಬಂದ್ರು ಯಾರು ಇವನನ್ನ ಪ್ರಶ್ನೆ ಮಾಡಲ್ಲ. ಆದ್ರೆ ಇಂಥವನು 20 ರೂಪಾಯಿಯ ಕಬ್ಬಿನ ಹಾಲನ್ನ ಸಾಲ ಮಾಡಿ ಕುಡಿತಾನೆ. ಈ ವಿಚಿತ್ರ ಮನುಷ್ಯನ ಕತೆ ಕೇಳೋದಕ್ಕೆ ಇಡೀ ಪ್ರಪಂಚ ಕಾಯ್ತಾ ಇದೆ. ನೀವು ಕೇಳಿ. ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ಆಕಾಶ್. ನನ್ನ ಸಹ ಬರ್ಡೇ ಪಾರ್ಟಿ ಕರೆದಿದ್ದಾರೆ. ಇಲ್ಲಿ ದೊಡ್ಡ ಮನುಷ್ಯರ ಪಾರ್ಟಿ ನಡೀತಾ ಇದೆ ಅಂತ ಗೊತ್ತಿಲ್ವಾ? ಆದ್ರೆ ನಾನು ಇಲ್ಲಿ ಗೆಸ್ಟ್. ಗೈಸ್, ಜಸ್ಟ್ ಲುಕ್ ಅಟ್ ದಿಸ್ ಇಡಿಯಟ್. ಇವನ್ ಹೇಳ್ತಾ ಇದ್ದಾನೆ ಈ ಬರ್ತ್ಡೇ ಪಾರ್ಟಿಗೆ ಇವನ್ ಸಹ ಕರೆದಿದ್ದಾರಂತೆ. ಸಿತಾರಾ ಬೇಬಿ, ಇಲ್ಲಿಂದ ಮನೆಗೆ ಹೋಗೋಣ. ಕಮ್ ಸಿತಾರಾ. ಈ ಲೂಸರ್ ನಿನಗೆ ಗೊತ್ತಾ? ಇಲ್ಲ ಇಲ್ಲ, ನಾಟ್ ಎಟ್ ಆಲ್. ಯಾರ್ ನೀನು? ಯಾರ್ ಇವನ್ ಭಿಕಾರಿ? ಮತ್ತೆ ಈ ಪಾರ್ಟಿಲಿ ಏನ್ ಮಾಡ್ತಾ ಇದ್ದಾನೆ? ಹೂ ದ ಹೆಲ್ ಆರ್ ಯು? ಇದನ್ನ ಕೇಳಿಸ್ಕೊಂಡು ಆಕಾಶ್ ಶಾಕ್ ಆಗ್ತಾನೆ. ಇದೇನು ಫಸ್ಟ್ ಟೈಮ್ ಅಲ್ಲ ಸಿತಾರಾ ಆಕಾಶ್ಗೆ ಈ ತರ ಅವಮಾನ ಮಾಡಿದ್ದು. ಸಿತಾರಾ, ನನಗನ್ಸುತ್ತೆ ನೀನ್ ಜಾಸ್ತಿ ಕುಡ್ದಿದ್ಯಾ ಅಂತ. ಇಟ್ ಸೀಮ್ಸ್ ಯುವರ್ ಹೈ. ನಡಿ ಮನೆ ಹೋಗೋಣ. ಗೆಟ್ ಲಾಸ್ಟ್ ಯು ಇಡಿಯಟ್. ಸೆಕ್ಯೂರಿಟಿ, ಸೆಕ್ಯೂರಿಟಿ, ಈ ಕಸನ ಇಲ್ಲಿಂದ ಹೊರಗಡೆ ಹಾಕಿ. ಅದೇ ಸಮಯಕ್ಕೆ ಬರ್ತ್ಡೇ ಬಾಯ್ ಅಲ್ಲಿಗೆ ಬರ್ತಾರೆ. ಎಲ್ರೂ ಅವ್ರಿಗೆ ವಿಶ್ ಮಾಡೋದಕ್ಕಂತ ಅಲ್ಲಿಗೆ ಹೋಗ್ತಾರೆ. ಆಕಾಶ್ ಹೋಗಿಲಿಂದ. ಆದ್ರೆ ಅಷ್ಟರಲ್ಲಿ ಆ ಇಂಪಾರ್ಟೆಂಟ್ ವ್ಯಕ್ತಿ ಕಣ್ಣು ಆಕಾಶ್ ಮೇಲೆ ಬೀಳುತ್ತೆ ಮತ್ತು ಅವರು ಶಾಕ್ ಆಗಿ ಎಲ್ಲರನ್ನ ಇಗ್ನೋರ್ ಮಾಡಿ ಆಕಾಶ್ ಹತ್ರ ಹೋಗ್ತಾರೆ. ಇದನ್ನ ನೋಡಿ ಅಲ್ಲಿದ್ದ ಎಲ್ಲರಿಗೂ ಶಾಕ್ ಆಗುತ್ತೆ. ಆಕಾಶ್ ಮೂರ್ತಿ ಸರ್, ನೀವು ನಮ್ಮಂತ ಬಡವ್ರ ಪಾರ್ಟಿಗೆ ಬಂದಿದ್ದೀರಾ ಅಂತಂದ್ರೆ ಅದು ನಮ್ಮ ಸೌಭಾಗ್ಯ. ಒಳಗ್ ಬನ್ನಿ ಸರ್, ಪ್ಲೀಸ್, ದಯವಿಟ್ಟು ಒಳಗಡೆ ಬನ್ನಿ. ಆದ್ರೆ ಆಕಾಶ್ ಏನೋ ಒಂದು ರೀಸನ್ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅಲ್ಲಿಂದ ಹೊರಗೆ ಹೋಗಿ ಅವನು ಸಿತಾರಾಗೆ ವೇಟ್ ಮಾಡ್ತಾ ಇರ್ತಾನೆ. ಪಾರ್ಟಿ ಮುಗಿಯೋ ಅಷ್ಟರಲ್ಲಿ ಸಿತಾರಾ ಟೈಟ್ ಆಗಿ ಅಲ್ಲಿಂದ ಹೊರಗಡೆ ಬರ್ತಾಳೆ. ಬಾ ನನ್ನ ಜೊತೆ ಬಾ. ನನ್ನ ಹೆಂಡತಿ, ನಡಿ. ಬಂದ್ಬಿಟ್ಟಿಯ ನೀನು? ಎಸ್. ನಾವೀಗ ಮನೆಗೆ ಹೋಗೋಣ. ಆಯ್ತು, ಬಾ ನಡಿ. ಮನೆಗೆ ಹುಷಾರು ಹೋಗೋಣ. ಹುಷಾರು. ಕಷ್ಟಪಟ್ಟು ಆಕಾಶ್ ಅವಳನ್ನ ಹೇಗೋ ಮನೆ ಕರ್ಕೊಂಡ್ ಬರ್ತಾನೆ. ಮನೆಗ್ ಬರ್ತಾ ಇದ್ದಂತೆ ಅವರನ್ನ ಸಿತಾರಳ ಕಜಿನ್ ಕೀರ್ತನ್ ನೋಡ್ತಾನೆ. ನೋಡು, ಸ್ವಲ್ಪನಾದ್ರೂ ಮರ್ಯಾದೆ ಇದೆಯಾ ಇವನ್ಗೆ? ಹೆಂಡತಿ ದುಡ್ಡಲ್ಲಿ ಬಾಳ್ತಾ ಇರೋನು ಇವಂಗೆ ಯಾವ್ದೋ ಒಂದು ಮಚ್ಚೆ ಇರ್ಬೇಕು. ಅದೃಷ್ಟವಂತ ಅಲ್ಲ ಇವನು, ನಾಲಾಯಕ್ ಇವನು. ಏನ್ ಬದುಕಿದ್ಯಾ? ಎಲ್ಲಾದ್ರೂ ಹೋಗಿ ಸಾಯ್ಬೇಕು ತಾನೆ. ಅದೇ ಸಮಯಕ್ಕೆ ಸಿತಾರಳ ಕಜಿನ್ ಸಿಸ್ಟರ್ ಹೇಳ್ತಾಳೆ, ಬಿಡು ಕೀರ್ತನ್, ಯಾರ್ಗೆ ನಯಾ ಪೈಸೆ ಮರ್ಯಾದೆ ಇಲ್ಲ, ಅವನ್ ಬಗ್ಗೆ ಏನ್ ಮಾತಾಡ್ತೀಯಾ? ಗೊತ್ತಿಲ್ಲ, ಈ ಸಿತಾರಾಗೆ ಆ ಭಿಕಾರಿಲ್ ಅದೇನ್ ಕಾಣಿಸ್ತಿದ್ಯೋ, ಇವನನ್ನ ಇನ್ನೂ ಮನೇಲೇ ಇಟ್ಕೊಂಡಿದ್ದಾಳೆ. ಆಕಾಶ್ ಪ್ರತಿದಿನ ಇಂಥ ಮಾತುಗಳನ್ನ ಕೇಳ್ತಾ ಇದ್ದ. ಅವನಿಗೆ ಇದೆಲ್ಲ ಮಾಮೂಲಿ ಆಗ್ಬಿಟ್ಟಿತ್ತು. ಅವನು ಇದೆಲ್ಲದಕ್ಕೂ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಒಂದ್ಸಲ ಬಾಮೈದ ಏನಾದ್ರೂ ಹೇಳ್ತಾ ಇದ್ದ, ಇಲ್ಲ ಅಂದ್ರೆ ನಾದ್ನಿ ಹೇಳ್ತಾ ಇದ್ಲು. ಅವನ ಹೆಂಡತಿ ಸಹ ಕಡಿಮೆ ಇರ್ಲಿಲ್ಲ. ಆದ್ರೆ ಆಕಾಶ್ಗೆ ಇದ್ರ ಬಗ್ಗೆ ಸ್ವಲ್ಪ ಸಹ ಕೇರ್ ಇರ್ಲಿಲ್ಲ. ಯಾಕಂದ್ರೆ ಅವನು ಸಿತಾರಳನ್ನ ತುಂಬಾ ಪ್ರೀತಿ ಮಾಡ್ತಿದ್ದ.
ಇದು ನಿನ್ನ ನಿಜವಾದ ಲೆವೆಲ್ ಅಂದ್ರೆ ಯಾವತ್ತೂ ಇಲ್ಲ. ಗೆಟ್ ಲಾಸ್ಟ್. ಇವ್ರಿಗೆ ನಾನು ನಿಜವಾಗ್ಲೂ ಯಾರು ಅಂತ ಗೊತ್ತಾಗತ್ತಲ್ಲ, ಆವತ್ತು ಇವ್ರಿಗಿದೆ ಹಬ್ಬ. ಆಕಾಶ್ ಈ ತರ ಜೀವನ ನಡೆಸೋದಕ್ಕೆ ಒಂದು ಕಾರಣ ಇತ್ತು, ಆದ್ರೆ ಅದರ ರಹಸ್ಯ ಯಾರಿಗೂ ಗೊತ್ತಿರ್ಲಿಲ್ಲ. ಆಕಾಶ್ ಸಹ ಅದನ್ನ ಯಾರಿಗೂ ಹೇಳಲು ಇಷ್ಟಪಡ್ತಿರ್ಲಿಲ್ಲ. ಆಕಾಶ್ ಇಷ್ಟೆಲ್ಲ ಕೇವಲ ಸಿತಾರಗೋಸ್ಕರ ಮಾತ್ರ ಸಹಿಸ್ಕೊಳ್ತಾ ಇದ್ದ. ಅವನಿಗೆ ಕೇವಲ ಕೆಲ್ಸದವರು, ನಾದ್ನಿ, ಬಾಮೈದ ಇಷ್ಟೇ ಜನ ಮಾತ್ರ ಅವಮಾನ ಮಾಡ್ತಾ ಇರಲಿಲ್ಲ. ಅವನ ಅತ್ತೆ ಅವ್ರನ್ನೆಲ್ಲ ಮೀರಿಸ್ತಾ ಇದ್ಲು. ಅವಳು ಅವಳ ಮಗಳಿಗೆ ಆಕಾಶ್ನಿಂದ ಡಿವೋರ್ಸ್ ಕೊಡ್ಸೋಕೆ ಎಲ್ಲಾ ಪ್ರಯತ್ನ ಮಾಡ್ತಿದ್ಲು. ಸೈನ್ ಮಾಡಿ ನಂಗೆ ತಂದ್ಕೊಡು. ಇವಾಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ತಾ ಇದ್ದೀವಿ. ಮಿಸ್ ಆಗಿ ಸಹ ನೀನು ನನ್ನ ಗಂಡ ಅಂತ ಅಲ್ಲಿ ಯಾರಿಗೂ ಹೇಳ್ಬಾರ್ದು. ನಾನ್ ಹೇಳಿದ ಅರ್ಥ ಆಯ್ತಾ? ಯಾರಾದ್ರೂ ನಿನ್ನ ಕೇಳಿದ್ರೆ ಹೇಳು, ನೀನ್ ಅವ್ರಿಗೆ ಹೇಳ್ಬೇಕು ನೀನ್ ನಮ್ಮನೆ ಸರ್ವೆಂಟ್ ಅಂತ. ಆದ್ರೆ ಸಿತಾರ, ಏನಾದ್ರೆ ಏನು ಅಂತ ರಾಗ ಹೇಳಿದ್ಯಾ? ನಿಂಗೇನಾದ್ರೂ ಗೊತ್ತಿದ್ಯಾ ಅಲ್ಲಿ ಒಳಗಡೆ ಕೂತಿರೋರ್ ಪೊಸಿಷನ್ ಏನು ಅಂತ? ಅವರೆಲ್ಲ ಎಷ್ಟು ಶ್ರೀಮಂತರು ಅಂತ? ಅವ್ರಿಗೆ ಅಕಸ್ಮಾತ್ ನಿನ್ನಂಥವನು ವೇಸ್ಟ್ ಬಾಡಿ ನಾಲಾಯಕ್ ನನ್ ಗಂಡ ಅಂತ ಗೊತ್ತಾದ್ರೆ ನನ್ನ ಮೇಲೆ ಅವ್ರಿಗೆ ತುಂಬಾ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಆಮೇಲೆ ನನಗೆ ತುಂಬಾ ಅವಮಾನ ಆಗತ್ತೆ. ಪ್ಲೀಸ್ ನಾನು ಹೇಳ್ದ ಹಾಗೆ ನೀನ್ ಮಾಡ್ಬೇಕು. ಸರಿ ಸಿತಾರ. ಆಕಾಶ್ ಕೆಲಸ ಮಾಡಿಲ್ಲ ಅಂತ ಸಿತಾರ ಅವನಿಗೆ ಮರ್ಯಾದೆ ಕೊಡ್ತಾ ಇರ್ಲಿಲ್ಲ. ಅವಳ ಮನೆಯವರಂತೂ ಆಕಾಶ್ನ ನಾಯಿಗಿಂತ ಕೀಳಾಗಿ ನೋಡ್ತಾ ಇದ್ರು. ಆದ್ರೆ ಆಕಾಶ್ ಇದನ್ನೆಲ್ಲ ಮನ್ಸಿಗೆ ಹಾಕೋತಾ ಇರ್ಲಿಲ್ಲ. ಯಾಕಂದ್ರೆ ಆಕಾಶ್ಗೆ ಅವನ ಹೆಂಡತಿ ಸಿತಾರ ಅಂದ್ರೆ ಅಷ್ಟು ಪ್ರೀತಿ. ಈಗ ಸಿತಾರ ಅವಳ ಫ್ರೆಂಡ್ ಜೊತೆ ಇನ್ನೊಂದಿಷ್ಟು ರಿಚ್ ಸ್ಪಾಯ್ಲ್ಡ್ ಫ್ರೆಂಡ್ಸ್ ಅನ್ನ ಮೀಟ್ ಮಾಡೋದಕ್ಕಂತ ಹೋಗ್ತಾ ಇದ್ಲು. ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಇವತ್ತಿಲ್ಲಿ ಏನು ತಮಾಷೆ ಕ್ರಿಯೇಟ್ ಮಾಡ್ಬೇಡ. ಸಿತಾರ ಮತ್ತು ಅವಳ ಫ್ರೆಂಡ್ ಒಳಗಡೆ ಹೋಗ್ತಾರೆ. ಅವ್ರ ಹಿಂದೆ ಕೆಲ್ಸದವನಂತೆ ಆಕಾಶ್ ಬ್ಯಾಗ್ ಇಟ್ಕೊಂಡು ಹೋಗ್ತಾನೆ. ಆ ರೂಮಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಕುಳಿತಿರ್ತಾರೆ. ಅವರೆಲ್ಲ ಸಿತಾರಳನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು. ಅದ್ ಎಷ್ಟು ಸಖತ್ತಾಗಿದ್ದಾಳೆ ಈ ಹುಡುಗಿ ಅಂತ ಅವರು ಅನ್ಕೋತಾ ಇದ್ರು. ಯಾರಿದು ಇಷ್ಟು ಬ್ಯೂಟಿಫುಲ್ ಹುಡುಗಿ? ಓ, ಇವಳು ನನ್ ಬೆಸ್ಟ್ ಫ್ರೆಂಡ್ ಸಿತಾರ. ಹಾಯ್ ಸಿತಾರ. ಆಕಾಶ್ನ ಹರಿದು ಹೋಗಿರೋ ಬಟ್ಟೆ ನೋಡಿ ಅವನನ್ನ ಅವಮಾನ ಮಾಡ್ತಾರೆ. ಈ ಗುಲಾಬಿ ಹೂವಿನ ಜೊತೆ ಈ ಮುಳ್ಳ್ಯಾರು? ನಾನು ಆಕಾಶ್. ಓ, ನನ್ಗೆ ನೆನ್ಪಾಯ್ತು. ಸಿತಾರಾ ಚಂದ್ರ ಅಂದ್ರೆ ಇವರಪ್ಪ ನರೇಶ ಚಂದ್ರ. ಅವರ ವೇಸ್ಟ್ ಬಾಡಿ ಆಕಾಶ್ ಜೊತೆ ಇವಳ ಮದ್ವೆ ಮಾಡಿಸಿದ್ದು, ರೈಟ್ ಸಿತಾರಾ? ಯಾವಾಗ ಸಿತಾರಾಗೆ ಮದ್ವೆ ಆಗಿದೆ ಅಂತ ಗೊತ್ತಾಗುತ್ತೋ ಅವರಿಗೆ ಸಿತಾರ ಜೊತೆ ಈಗ ಫ್ಲರ್ಟ್ ಮಾಡೋದಕ್ಕೆ ಆಗಲ್ಲ ಅಂತ ಗೊತ್ತಾಗುತ್ತೆ. ಈಗ ಅವರು ಆಕಾಶ್ ಕಾಲ್ ಎಳೆಯೋದಕ್ಕೆ ಶುರು ಮಾಡ್ತಾರೆ. ಆಕಾಶಣ್ಣ, ನಾನೆಲ್ಲೋ ಕೇಳ್ದೆ ನೀನು ಬ್ಯಾಂಕಲ್ಲಿ ಕೆಲಸ ಮಾಡ್ತೀಯಾ ಅಂತ. ನಾನು ತಿಳ್ಕೋಬೇಕು ಅಂತ ಇದ್ದೀನಿ, ನಿಮ್ಗೆ ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ? ಅವಮಾನ ಮಾಡ್ಬೇಕು ಅಂತಾನೆ ಅವರೆಲ್ಲರೂ ಈ ರೀತಿ ಪ್ರಶ್ನೆಗಳನ್ನ ಆಕಾಶ್ಗೆ ಕೇಳ್ತಾ ಇದ್ರು. ಅಂದರೆ ನನಗೆ ತಿಂಗಳಿಗೆ 12,000 ಬರುತ್ತೆ. ಅಕಸ್ಮಾತ್ ಇನ್ಸೆಂಟಿವ್ ಸಿಕ್ಕಿದ್ರೆ 15,000 ಬರುತ್ತೆ. 15,000ನಾ? 15,000. 15,000 ಅಂದ್ರೆ ನಮ್ಮ ಅಂಗಡಿ ಅಕೌಂಟೆಂಟ್ಗೆ ಬರೋ ಸಂಬಳದಲ್ಲಿ ಅರ್ಧ. ಬಿಡಿ, ಅದು ಜಾಸ್ತಿನೇ ಕೆಲವ್ರಿಗೆ. ಈಗಿನ ಕಾಲದಲ್ಲಿ ಇಷ್ಟು ದುಡಿದೇ ಇದ್ರೆ ಹೇಗೆ ಅಲ್ವಾ? ಹೇ ಬ್ರೋ, ನಿನ್ ಸ್ಟೋರಲ್ಲಿ ಯಾವ್ದಾದ್ರು ಕೆಲಸ ಇದ್ರೆ ನಾವ್ಯಾಕೆ ಆಕಾಶ್ಗೆ ಕೊಡ್ಬಾರ್ದು? ಯಾಕೆ ಅಂದ್ರೆ ನೋಡಕ್ಕೂ ಸ್ಮಾರ್ಟ್ ಆಗಿ ಕಾಣ್ತಾನೆ. ಏನಂತೀರಾ? ಬುದ್ಧಿವಂತಿಕೆನೂ ಜಾಸ್ತಿ ಇದೆ ಅನ್ಸುತ್ತೆ. ಟಾರ್ಚರ್ ಎಲ್ಲ ಕೊಡಲ್ಲ ಅನ್ಸುತ್ತೆ.
ಹಾ ಯಾಕಾಗ್ಬಾರ್ದು, 15-20 ಸಾವಿರ ಸಂಬಳ ಬೇಕಾದ್ರೂ ಕೊಡ್ತೀನಿ. ಆಕಾಶ್, ಏನ್ ಗೊತ್ತಾ, ನೀನು ನಾಳೆಯಿಂದನೇ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡು, ಏನಂತೀಯ? ಆಕಾಶ್ ಮನ್ಸ್ ಮಾಡಿದ್ರೆ ಈ ಮೂವರನ್ನ ಒಂದೇ ಸಲ ಖರೀದಿ ಮಾಡ್ತಾ ಇದ್ದ. ಅವನಿಗೆ ಇದೆಲ್ಲ ಒಂದು ಮ್ಯಾಟ್ರೇ ಅಲ್ಲ. ಅದೇನಂದ್ರೆ ಮಿಸ್ಟರ್, ನಿಮ್ಮ ಆಫರ್ಗೆ ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ನೀವು ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ದೊಡ್ಡ ಥ್ಯಾಂಕ್ಸೇ ಹೇಳ್ಬೇಕು ನಿಮಗೆ. ಆದರೆ ಏನಂದ್ರೆ ನನಗೆ ಜ್ಯುವೆಲ್ಲರಿ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಐ ಆಮ್ ಸೋ ಸಾರಿ, ನನಗೆ ಬರೋಕ್ಕಾಗಲ್ಲ, ಸಾರಿ. ಸಿತಾರಾಗೆ ಇದನ್ನೆಲ್ಲ ನೋಡಿ ಕೋಪ ಬಂತು. ಅವಳು ಅಲ್ಲಿಂದ ಹೊರಟು ಹೋದ್ಲು. ವಾಶ್ರೂಮಿಗೆ ಹೋಗಿ ಬರುವಾಗ ಅಲ್ಲಿ ಯಾರೋ ವಿಚಿತ್ರವಾದ ವ್ಯಕ್ತಿ ಅವಳ ಮುಂದೆ ಬಂದು ನಿಂತುಕೊಂಡ. ವಾವ್, ಸೋ ಬ್ಯೂಟಿಫುಲ್. ನಿನ್ನ ನೋಡ್ತಾ ಇದ್ರೆ ನನ್ನ ಮೈಯಲ್ಲಿ ಒಂಥರ ಆಗ್ತಾ ಇದೆ. ಅದನ್ನ ಹೇಳಕ್ಕಾಗಲ್ಲ, ಅದು ತೋರಿಸ್ಬೇಕು. How dare you? ನನ್ನ ಮುಂದೆ ಇಷ್ಟು ಧೈರ್ಯವಾಗಿ ಮಾತಾಡೋದಕ್ಕೆ? ವೆರಿ ಎನರ್ಜೆಟಿಕ್. ಇಂಥ ಮಾತುಗಳನ್ನ ನಿಮ್ಮಮ್ಮ ಅಕ್ಕ ತಂಗಿರಿದ್ರೆ ಹೋಗಿ ಹೇಳು. ನನಗೆ ಅವ್ರು ಯಾರೂ ಇಲ್ಲ, ನೀನೇ ಹೇಳ್ಕೊಡು. ಇಡಿಯಟ್. ಬಿಡು ನನ್ನ. ಸಿತಾರ ಏನು ಯೋಚನೆ ಮಾಡ್ದೇನೆ ಅವನ ಕಪಾಳಕ್ಕೆ ಒಂದು ಬಿಟ್ಲು. ಅವನು ಯಾವಾಗ ಗ್ಲಾಸ್ ಬಾಟಲ್ ಅನ್ನ ಒಡೆದು ಅವಳ ಮುಂದೆ ಇಟ್ನೋ ಅವಳ ಕಣ್ಣು ಮುಚ್ಚಿದಳು. ಎಷ್ಟು ಹೊತ್ತಾದ್ರೂ ಅವನು ಯಾಕೆ ಸುಮ್ಮನೆ ಇದ್ದಾನೆ ಅಂತ ನೋಡಿದ್ರೆ ಯಾರೋ ಆ ರೌಡಿಯ ಕೈಯನ್ನ ಹಿಡ್ಕೊಂಡಿದ್ರು. ನನಗನ್ಸುತ್ತೆ ನಿನಗೆ ಕುಡ್ದಿರೋ ಜಾಸ್ತಿ ಆಗಿದೆ ಅಂತ. ನೀನು ನಿನ್ನ ಮನೆಗೆ ವಾಪಸ್ ಹೋಗ್ಬೇಕು ಅಂತಂದ್ರೆ ನನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು. ನಾನ್ ತೋರಿಸ್ತೀನಿ ಯಾರು ಮನೆಗೆ ಹೋಗಲ್ಲ ಅಂತ. ಸಿತಾರ ಇದನ್ನೆಲ್ಲ ನೋಡಿ ಶಾಕ್ ಆದ್ಲು. ಅಷ್ಟರಲ್ಲೇ ಆ ರೂಮಲ್ಲಿದ್ದವರೆಲ್ಲ ಅಲ್ಲಿಗೆ ಬಂದ್ರು. ಸಿತಾರ, ನೀನ್ ಆರಾಮಾಗಿದ್ಯಾ ಅಲ್ವಾ? ಏನಾಗಿಲ್ಲ ತಾನೆ? ಇವನು ತುಂಬಾ ಕೆಟ್ಟ ಮನುಷ್ಯ. ನಾನೊಬ್ಳೇ ಇದ್ದೀನಿ ಅಂತ ನನ್ ಜೊತೆ ಕೆಟ್ಟದಾಗಿ ನಡ್ಕೋತಾ ಇದ್ದ. ಅವನಿಗೆ ಇದನ್ನ ಕೇಳಿ ಸಿತಾರಳನ್ನ ಇಂಪ್ರೆಸ್ ಮಾಡೋದಕ್ಕೆ ಇದು ಒಳ್ಳೆ ಟೈಮ್ ಅನ್ಕೊಂಡ. ಬ್ಲಡಿ ಇಡಿಯಟ್, ನಿನ್ನ ಬಿಡಲ್ಲ ಕಣೋ. ಅಲ್ಲ, ಅವ್ರನ್ನ ಕೇಳೋರು ಯಾರು ಇರ್ಲಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಯಾಕಂದ್ರೆ ಆ ಹೋಟೆಲ್ ಅವರ ಫ್ರೆಂಡ್ಸ್ದೇ ಆಗಿತ್ತು. ನನ್ನ ಹೆಂಡತಿ ಮುಂದೆ ಪೋಸ್ ಕೊಡೋದಕ್ಕೆ ಆಲ್ರೆಡಿ ಬಿದ್ದು ಹೋಗಿರೋನಿಗೆ ಹಿಂಗ್ ಹೊಡಿತಾ ಇದ್ದಾರೆ. ಆಕಾಶ್ಗೆ ಅನ್ನಿಸ್ತು ಬಿಟ್ರೆ ಅವನನ್ನ ಸಾಯಿಸೇ ಬಿಡ್ತಾರೆ ಅಂತ. ಇವಾಗ ಸಾಕು, ನಿಲ್ಸಿ, ಸಾಕು ನಿಲ್ಸಿ. ಅವ್ನು ಹಿಂಗ್ ಹೊಡೆದ್ರೆ ಸತ್ತೋಗ್ಬಿಡ್ತಾನೆ. ಅವನಿಗೆ ಶಿಕ್ಷೆ ಸಿಕ್ಕಿದೆ. ಆಕಾಶಣ್ಣ, ನೀವೇ ಕೆದರ್ಕೋತಾ ಇದ್ದೀರಾ? ಇವನು ಇಲ್ಲೇ ಸತ್ರು ಯಾರು ನನಗೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಇದು ನನ್ನ ಹೋಟೆಲ್. ಮ್ಯಾಟರ್ನ ಇಲ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ. ಕೇಳೋರು ಯಾರೂ ಇಲ್ಲ ಅಂತ ಇವನನ್ನ ಹೀಗೆ ಹೊಡಿತಾ ಇದ್ದಾರೆ. ಆದ್ರೆ ನನಗ್ ಗೊತ್ತು, ಇವನ್ ಯಾರೋ ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ.
ಇವನ್ ಯಾರೋ ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ. ಹಾಗಿದ್ರೆ ಆ ವ್ಯಕ್ತಿ ಯಾರು, ಮುಂದೆ ಏನಾಗುತ್ತೆ ಅಂತ ತಿಳ್ಕೋಬೇಕಾ? ಈಗ್ಲೇ ಪಾಕೆಟ್ FM ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.